ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದರೆ ನಾವು ಸಹ ಚೆನ್ನಾಗಿದ್ದೆ. ನೋಡಿ ಟೈಮ್ ಬಂದು ಆಲ್ರೆಡಿ 8:30 ಗಂಟೆಗಿದೆ. ನನ್ನ ಮಗ ನೋಡಿ ಬೆಳಗ್ಗೆ ಟೆರೆಸ್ ಮೇಲೆ ಕೂತು ಹಪ್ಪಳ ಹಾಕ್ತಾಯಿದ್ದಾನೆ. ನಾನು ಇಲ್ಲೆಲ್ಲ ಹಿಟ್ಟು ರೆಡಿ ಮಾಡಿ ಕೊಟ್ಟು ಹೋಗ್ತಾಯಿದ್ದೀನಿ ಕೆಲಸಕ್ಕೆ. ಹಾಗಾಗಿ ಅವನು ಮಾಡ್ತಾನೆ, ಸ್ವಲ್ಪ ಮಾಡಲಿ ಸ್ನೇಹಿತರೆ. ಈಗ ಯಾಕಂದರೆ ನಾನು ಮಾಡ್ಕೊಂಡು ಕೂತ್ರೆ ಕೆಲಸಕ್ಕೆ ಲೇಟ್ ಆಗುತ್ತೆ. ಆಯಿತಾ? ಆದಷ್ಟು ಹಾಕ್ಯಪ್ಪನಿ, ಆಯಿತಾ? ಸರಿ ಸ್ನೇಹಿತರೆ, ಮುಖ ಒರೆಸುವ ಬೈರಾಸಿಂದ ಎಲ್ಲ ಅಷ್ಟು ಹಾಕಿ ಕವರ್ ಇನ್ನೊಂದು ಐತಲ್ಲ ಇಲ್ಲಿಟ್ಟದೆ, ಅದನ್ನೊಂದು ಹಾಸ ನೋಡಿ. ಈಗ ಹೋಗ್ತೇನೆ ಸ್ನೇಹಿತರೆ, ಕೆಲಸಕ್ಕೆ ಹೋಗಿ ಬರ್ತೇನೆ, ಲೇಟ್ ಆಗುತ್ತೆ ನನಗೂ ಕೂಡ. ನೋಡಿ ಸ್ನೇಹಿತರೆ, ಧನುಷಂದು ರಿಸಲ್ಟ್ ಮೊನ್ನೆ ಬಂದಿತ್ತು. ಈಗ ನಾನು ಕೆಲಸದಿಂದ ಬಂದು ಧನುಷ ಹಪ್ಪಳ ಹಾಕಿದ. ನಾನು ಕೆಲಸಕ್ಕೆ ಹೋಗಿ ಬಂದಮೇಲೆ ಒಂದು 11:30 ಅದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿ ಬಂದ್ವಿ. ಬಾಯಿಲ್ ಧನುಷ. ಧನುಷ ಲೈಟ್ ಹಾಕಿಲ್ಲ, ಸ್ವಲ್ಪ ಕಪ್ ಬರ್ತಾಯಿದೆ, ಪರವಾಗಿಲ್ಲ. ಮತ್ತು ಈಗ ಧನುಷನ್ ಯಾವುದು ಮಾಡಿದಂದರೆ, ಸ್ಟಾರ್ಟಿಂಗ್ ಅವನು ಹೇಳ್ತಿದ್ದ ಕಾಮರ್ಸ್ ಅಥವಾ ಡಿಪ್ಲೊಮಾ ಅಂಥೇಳಿ. ಯಾಕಂದರೆ ರಿಸಲ್ಟ್ ಮೇಲೆ ಡಿಪೆಂಡ್ ಮಾಡಬೇಕು ಅಂಥೇಳಿ ಇದ್ದ. ರಿಸಲ್ಟ್ ನಾವೆಲ್ಲ ಹಿಡಿದಿರೋದು ಜಾಸ್ತಿ ಹಿಡ್ದಿರಲಿಲ್ಲ, ಒಂದು 40ರಿಂದ 50 ಬರ್ಬೋದು ಅಂತ. ಯಾಕಂದರೆ ಅವನು ಓದ್ತಿದ್ದ ಚೆನ್ನಾಗಿ, ಆದರೆ ತುಂಬಾ ಆಟದ ಕಡೆ ಗಮನ ಇತ್ತು. ಹಾಗಾಗಿ ರಿಸಲ್ಟ್ ಅವ್ನು ಮಾಡಲ್ಲ ಅಂಥೇಳಿ ಅಂದ್ಕೊಂಡಿದ್ವಿ, ಯಾಕಂದರೆ ಓದಲ್ಲ ಅವನು ಅಂಥೇಳಿ. ಈ ವಿಚಾರ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ. ಯಾಕೆ ಆ ಥರ ಹೇಳ್ತಿದ್ದೆ ಅಂದರೆ, ನಾವು ಶ್ರೇಯನ್ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ವಿ, ಸಿಕ್ಕಾಪಟ್ಟೆ ಹೋಪ್ಸ್ ಇಟ್ಕೊಂಡಿದ್ವಿ. ಶ್ರೇಯನ್ ರಿಸಲ್ಟ್ ಚೆನ್ನಾಗಿ ಮಾಡ್ತಾಳೆ, NIT ಅದು ಮಾಡ್ಬೋದು ಅಂಥೇಳಿ. 2 ಸತಿ ಪ್ರಾಬ್ಲಮ್ ಆಯಿತು ಶ್ರೇಯಂದು. 10ಕ್ಕೂ ಆಗಲಿಲ್ಲ, 10ಕ್ಕೆ 85 ಮಾಡಲು, ಸೆಕೆಂಡ್ ಇಯರ್ದಂತೂ ತುಂಬಾ ಕಮ್ಮಿ ಆಯಿತು. ಹಾಗಾಗಿ ಬೇಜಾರಾಗಿತ್ತು. ಅದಕ್ಕೆ ಧನುಷನ್ ಮೇಲೆ ಹೋಪ್ಸ್ ಇಟ್ಕೊಂಡ್ರೆ ನಮ್ಗೆ ಬೇಜಾರಾಗುತ್ತೆ ಅಂತೇಳಿ ಹೋಪ್ಸ್ ಇಟ್ಕೊಳ್ಳಿಲ್ಲ ನಾವು. ಯಾಕಂದರೆ 40ರಿಂದ 50 ಅವ್ನು ಹೇಳಿರೋ ಪ್ರಕಾರ ನಮಗೆ ಬಂದು 80 ಅಥವಾ 81 ಈ ಥರ ಬರ್ಬೋದು ಅಂಥೇಳಿ ಅಂದಿದ್ದ. ಆದರೂ 80 ಆಗಿದೆ, ಚೆನ್ನಾಗಿ ಬಂತು. ಅದಕ್ಕಾಗಿ ಈಗ ಅವನು ಸೈನ್ಸ್ ಮಾಡಿದ. ಈಗ ಅಡ್ಮಿಷನ್ ಮಾಡಿ ಬಂದೆ, ಕಾಲೇಜ್ಗೆ ಹೋಗಿ. ಅಲ್ಲಿ 35,000 ಫೀಸ್ ಇದೆ. ಸೈನ್ಸ್ ಯಾವುದಂದರೆ PCMB ಬಯೋ ತೊಗೊಂಡಿದ್ದಾನೆ. ಹಾಗಾಗಿ ಅಮೌಂಟಿಗೆ 35,000 ಫೀ ಇದೆ. ಮತ್ತು ಡ್ರೆಸ್ಸು, ಬುಕ್ಸು ಅದೆಲ್ಲ ಎಕ್ಸ್ಟ್ರಾ ಅದೊಂದು ಬೇರೆ ಹೇಳಿದ್ದಾರೆ. ಈಗ ಅದಕ್ಕಾಗಿ ಈಗ ಹೋಗಿ ನಾವು ಅಡ್ಮಿಷನ್ ಮಾಡಿದ್ವಿ. ಅಂದರೆ ಫುಲ್ ಅಮೌಂಟ್ ತುಂಬಲಿಕ್ಕೆ ಹೇಳಿದರು, ಅಷ್ಟಿರಲಿಲ್ಲ ನಮ್ಮ ಹತ್ರ. ಈಗ ಸ್ವಲ್ಪ ದಿನ ಟೈಮ್ ಕೊಡಿ, ಫುಲ್ ತುಂಬ್ತೇವೆ ಅಂಥೇಳಿ 15,000 ಮಾತ್ರ ಪೇಡ್ ಮಾಡಿ ಬಂದಿದ್ದೇವೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಉಳಿದದ್ದು ಅಮೌಂಟನ್ನು ತುಂಬಿ ಬರಬೇಕು ಸ್ನೇಹಿತರೆ ಈಗ. ಅದಕ್ಕಾಗಿ, ಯಾಕಂದರೆ ನಮಗೆ ಇಬ್ಬರದು ಫೀ ತುಂಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಓದ್ತೀನಿ ಅನ್ನೋರಿಗೆ ಯಾಕೆ ನಾವು ನಮ್ಮ ಸಮಸ್ಯೆ ಒಳಗಡೆ ಮಕ್ಕಳ ಜೀವನ ಹಾಳು ಮಾಡಬಾರ್ದಲ್ಲ. ಹಾಗಾಗಿ ನಮ್ಮ ಮನೆಯವರು ಕಲ್ತಿಲ್ಲ. ನಂದು ಸೆಕೆಂಡ್ PUC ಆಗಿದೆ. ಈಗ ಯಾವುದೂ ಪ್ರಯೋಜನ ಇಲ್ಲಲ್ಲ. ಸೆಕೆಂಡ್ PUC ಆದರೆ ಏನೂ ಇದು ಇಲ್ಲ, ಮನೆ ಕೆಲಸನೇ ಮಾಡಬೇಕು. ಸೆಕೆಂಡ್ PUC ಆದರೆ ಈ ಪಾತ್ರೆ ತೊಳೆಯೋದು ಬಿಡಲ್ಲ. ಅದಕ್ಕಾಗಿ ಮಕ್ಕಳನ್ನ ಓದಿಸ್ಬೇಕನ್ನೋ ಇದರಿಂದ ಅದಕ್ಕೆ ಹೇಳಿದೆ, ಪರವಾಗಿಲ್ಲ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಕೋತೀನಿ, ಮಾಡ್ಕೊಂಡು ಮಕ್ಕಳನ್ನಾದರೂ ಓದಲಿ, ಅವರಾದರೂ ಚೆನ್ನಾಗಿರಲಿ ಅಂಥೇಳಿ. ಈಗ ಅದಕ್ಕಾಗಿ ಅವನು ಕೂಡ ಸೈನ್ಸ್ ಮಾಡ್ತೀನಿ ಅಂಥೇಳಿ ಮಾಡಿದ್ದಾನೆ. ಅವನಿಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಆಗ್ಬೋದು, ಪರವಾಗಿಲ್ಲ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಆದರೂ ಆಮೇಲಾದರೂ ಸರಿ ಹೋಗ್ತಾನೇನೋ ಅನ್ನೋದಕ್ಕೋಸ್ಕರ ಸೈನ್ಸ್ ಅವ್ನು ಮಾಡ್ತೀನಿ ಅಂದ. ಅವ್ನು ಯಾವ್ದು ಹೇಳಿದೋ ಅದನ್ನ ಮಾಡಿ ಹಚ್ಚಿ ಬಂದೀವಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಫುಲ್ ಅಮೌಂಟ್ ತುಂಬಿ 15ಕ್ಕೆ ಎಕ್ಸಾಮ್ ಅವನದು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತೆ, ಮೇ 15ಕ್ಕೆ. ಹಾಗಾಗಿ ಈಗ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಇಲ್ಲಿ ಮಧ್ಯಾಹ್ನ ಅಡುಗೆ ಮಾಡಬೇಕು. ಈಗ ಟೈಮ್ ಬಂದು 2:15 ಆಗ್ತಾ ಬಂದಿದೆ. ಟೈಮ್ ತುಂಬ ಜನ ಇದ್ದರು, ರಶ್ ಇತ್ತು. ಅದಕ್ಕಾಗಿ ಸೀಟ್ ಫುಲ್ ಆಗ್ತಾವೆ ಅಂಥೇಳಿ ನಾವು ಕೂಡ ಹೋದ್ವಿ. ಯಾಕಂದ್ರೆ ರಿಸಲ್ಟ್ ಬಂದು 4-5 ದಿನನೇ ಆಯಿತಾ ಅಂತ. ಎಷ್ಟು ದಿನ ಆಯಿತು ನಿಂದು ರಿಸಲ್ಟ್ ಬಂದೀಗ? 3-4 ದಿನ ಆಯಿತಾ? ಹೌದು, 3-4 ದಿನವೇ ಆಯಿತು ಸ್ನೇಹಿತರೆ. ಫುಲ್ ಎಲ್ಲ ಕಡೆ ಸೀಟ್ ಫುಲ್ಲಾಗಿದ್ದಾವೆ ಅಂಥೇಳಿ ಫೋನ್ ಮಾಡಿ ಕೇಳಿದರೆ, ಅದಕ್ಕಾಗಿ ಇಲ್ಲೇ ಕಿದಿಯೂರಿಗೆ ಹಾಕಿದ್ವಿ, ಶಾಮಿಲಿ ಶಂಕರ್ ಅವ್ರ ಕಾಲೇಜಿಗೆ. ಅದಕ್ಕಾಗಿ ಈಗ ಅಡುಗೆ ಮಾಡಬೇಕು. ಶ್ರೇಯಾಗೆ ಸುಸ್ತಾಗಿದೆ ಅಂಥೇಳಿ ಮಲಗಿಬಿಟ್ಟಿದ್ದಾಳೆ. ಅವಳು ಬಟ್ಟೆ ಅದು ತೊಳೆದು ಇನ್ನು ಅಡುಗೆ ಮಾಡ್ತೀನಿ. ಆಲ್ರೆಡಿ ಬಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೇನೆ. ಈಗ ನಮ್ಮ ಯಜಮಾನ್ರು ನಮ್ಮ ಅಮ್ಮರಲ್ಲಿ ಮಾವಿನಕಾಯಿ ತಂದಿದ್ದರು. ಈಗ ಅದರದ್ದು ಶೀಕರಣೆ ಮಾಡ್ತೀನಿ, ಬನ್ನಿ. ನೋಡಿ, ಇಲ್ಲಿ ಮಾವಿನಕಾಯಿ ಇದಾವೆ ಒಂದಿಷ್ಟು. ಈಗ ಎಷ್ಟಾಗುತ್ತೋ ಇಷ್ಟೇನು ಕಲಸಲ್ಲ ಶೀಕರ್ಣಿಗೆ. ಇವು ಚೆನ್ನಾಗಿರುವಂಥದ್ದು ಒಂದು 3-4 ಕಾಯಿ ಅಷ್ಟೇ ಕಲಿಸ್ಕೊತೀನಿ, ಜಾಸ್ತಿ ಏನಿಲ್ಲ. ಹಣ್ಣದದ್ದು ಇವೆಲ್ಲ ಇಲ್ಲ, ನಮಗೆ 3 ಕಾಯಿ ಕಲಿಸಿದ್ರೆ ಸಾಕಾಗುತ್ತೆ. ಇದರದ್ದೀಗ ಶೀಕರ್ಣಿ ಮಾಡ್ಕೊತೀನಿ. ಶೀಕರ್ಣಿ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ,
ಟೈಮ್ ಬಂದು ತುಂಬಾ ಇದೆ ಈಗ ನೋಡಿ. ಅವಲೇ ಅಲ್ಲಿ ಸೀಕರ್ಣಿ ಮಾಡಿಟ್ಟೆ, ಚಪಾತಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಚಪಾತಿ ಮಾಡಿ ಊಟ ಮಾಡ್ತೇವೆ ನೋಡಿ. ಚಪಾತಿ ಹಿಟ್ಟು ರೆಡಿ ಮಾಡಿಟ್ಟಿದ್ನೆಲ್ಲ ಅವಲೇ ಸೀಕರ್ಣಿ ಮಾಡಿದ್ದೆ. ಅಲ್ಲಿ ಇದೆ ನೋಡಿ ಸೀಕರ್ಣಿ. ಚಪಾತಿ ಏನಿದೆ ಒಂದು ಸ್ವಲ್ಪ ನಾನು ಮಾಡ್ತೇನೆ, ಒಂದು ಸ್ವಲ್ಪ ಶ್ರೇಯಾ ಮಾಡ್ತಾಳೆ. ಅವ್ರ ಪಪ್ಪ ಒಂದು 5-6 ಶ್ರೇಯಾ ಮಾಡ್ತೇನೆ ಅಂತ ಹೇಳಿದಾಳೆ. ನೋಡಬೇಕು ಸ್ನೇಹಿತರೆ, ಇವತ್ತು ತುಂಬ ದಿನದ ನಂತರ ಅವಳು ಮಾಡ್ತಾಯಿದ್ದಾಳೆ. ನಾನೀಗ ನನಗೆ ಧನುಷಾಗ ಮಾಡ್ಕೋತೇನೆ, ಶ್ರೇಯಾನಿಗೆ, ಆಮೇಲೆ ಅವಳಿಗೆ ಒಂದಿಷ್ಟು ನೋಡಿ ಒಂದು 5-6 ನಾನು ಮಾಡ್ತೀನಿ. ಮತ್ತು ರಾತ್ರಿಗೆ ಏನಾದರೂ ಇದ್ದರೆ ಬಿಡೋದು, ಇಲ್ಲ ಅಂದರೆ ಒಂದಿಷ್ಟು ಅನ್ನ ಮಾಡಿಬಿಡ್ತೀನಿ. ಈಗ ಅನ್ನದು ಏನೂ ಮಾಡಿಲ್ಲ, ಚಪಾತಿ ಸೀಕರ್ಣಿ ಅಷ್ಟೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಪದಾರ್ಥ ಇದೆ ನಿನ್ನೆದು, ಹಾಗಾಗಿ ಅದಕ್ಕೆ ಆಗುತ್ತೆ ಅಂಥೇಳಿ ಬಿಟ್ಟಿದ್ದೀನಿ ನೋಡಿ. ಚಪಾತಿ ಹಿಟ್ಟು ತುಂಬ ಜಿಗಿ ಇದೆ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಬಂದಿದ್ದೇನೆ. ಮೊನ್ನೆ ಬಿಸ್ಕೊಂಬಂದೀವಿ, ಆದರೂ ಮುಂಚೆದ್ದು ಸ್ವಲ್ಪ ಗೋಧಿ ಹಿಟ್ಟಿತ್ತಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಮೊನ್ನೆ ದಿನ ಬಿಸ್ಕೊಂಬಂದದ್ದು ಮಾಡಿಲ್ಲ, ಹಾಗಾಗಿ ನೋಡಿ ಚಪಾತಿ ಮಾತ್ರ ಮಸ್ತ್ ಹಾಕವು. ಈಗ ಮಾವಿನಕಾಯಿ ಸೀಸನ್ ಅಂತೂ ಉಡುಪಿ ಕಡೆ ಆಲ್ಮೋಸ್ಟ್ ಮನೆ ಮುಂದೇನು ನಮ್ಮ ಅಮ್ಮಾರ ಮನೆ ಮುಂದಿದ್ದಲ್ಲ ಗಿಡಗಳದು ಆಲ್ರೆಡಿ ಖಾಲಿ ಆಗ್ತಾ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬೇಯ್ತವೆ. ಏನು ಗೊತ್ತಾ ಸ್ನೇಹಿತರೆ, ಅಂಗಡಿಯಿಂದ ಗೋಧಿ ಹಿಟ್ಟೆಲ್ಲ ತರ್ತಿಲ್ಲ, ಅದು ಟೇಸ್ಟೇ ಹತ್ತಲ್ಲ ನಮಗೆ. ಯಾವಾಗಲೂ ನಮ್ಮ ಹೊಲದಲ್ಲಿ ಬೆಳೆದಿರೋದು ತಿಂದಿರ್ತೀವಲ್ಲ, ಹಾಗಾಗಿ ಅಂಗಡಿ ಟೇಸ್ಟೇ ಹತ್ತಲ್ಲ. ಈಗ ನಮ್ಮ ಹೊಲದಲ್ಲೆಲ್ಲ ಬೆಳೆಯೋದಿಲ್ಲ, ಗಂಡನ ಕಡೆ ಎಲ್ಲ ಬೆಳೀತಾರೆ, ಅವ್ರು ಕೊಡೋದಿಲ್ಲ. ಹಾಗಾಗಿ ನಮ್ಮ ತಾಯಿ ಮನೆಯಿಂದನೇ ತೊಗೊಂಬರ್ತೇನೆ, ಅಲ್ಲೇ ಹಣ ಕೊಟ್ಟು. ಹಾಗಾಗಿ ನೋಡಿ ಈಗೂ ಗದ್ದೆದೇ ತೊಗೊಂಡಿದ್ದೀನಿ ನಾನು. ಈಗಲೂ ಕೂಡ ಎಷ್ಟು ಚೆನ್ನಾಗಿ ಬರ್ತವೆ ನೋಡಿ. ಗೋಧಿ ಜೋಳ ಎಲ್ಲ ಅಲ್ಲಿಂದ ತರೋದು. ಹಾಗಾಗಿ ಅಂಗಡಿಯಿಂದ ತಂದದ್ದು ಮತ್ತೇನಾಗುತ್ತೆ ನಮ್ಗೆ ಇಷ್ಟನೇ ಆಗಲ್ಲ ಅದು. ಮತ್ತು ಇನ್ನೊಂದು ಏನು ಗೊತ್ತಾ, ನಾವೇಂತೀವಿ 1 kg ಅದು ತರ್ತೀವಲ್ಲ, ಅದು ಸಾಕಾಗೋದಿಲ್ಲ. ಇದು ಗದ್ದೆದಾದರೆ ತುಂಬ ಈಡಾಗುತ್ತೆ. ಈಡಂದರೆ ಏನು ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ ನನಗೇನು, ಅಂದರೆ ಜಾಸ್ತಿ ಆಗುತ್ತೆ ಅಂತೇನೋ. ಈಗ ಅಂಗಡಿಯಿಂದ ತಂದಿರ್ತೀವಲ್ಲ, ಅದು ಪೂರಾಟ ಆಗಲ್ಲ ಸ್ನೇಹಿತರೆ. 2 kg ತಂದರೆ 3 ಸತಿ ಅಷ್ಟೇ ಮಾಡಬೇಕಾಗುತ್ತೆ, 3 ಸತಿ 4 ಸತಿ. ಇದು ಮನೆಯದಾದರೆ ಒಳ್ಳೆಯದು ನೋಡಿ, ಮತ್ತು ಟೇಸ್ಟ್ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಈಗ ಚಪಾತಿ ಇನ್ನೊಂದು 5-6 ಇದೆ, ನಮ್ದು ಆಯಿತು. 5 ಉಳ್ಳು ಇದೆ, ನಾನು ಮಾಡಿಬಿಡ್ತೀನಿ. ಇನ್ನು ಶ್ರೇಯಾ ಮಾಡ್ತಾಳೆ. ಸೀಕರ್ಣಿ ಎಲ್ಲಿದೆ, ಇಲ್ಲಿ ನಮ್ದನ್ನು ಊಟ ಮಾಡಲಿಕ್ಕೆ ಹಾಕ್ಕೊಂಡಿರೋದು ನೋಡಿ. ಸೀಕರ್ಣಿ ಚಪಾತಿ ಒಟ್ಟಿಗೆ ಇರುವೆ ನೋಡಿ, ಒಟ್ಟು ಆಗ ಫುಲ್ಲು ಬರ್ತಾಯಿದ್ದಾವೆ. ಸೀಕರ್ಣಿ ಚಪಾತಿ ಇಲ್ಲಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ಮಾಡಿ ನೋಡಿ, ಪ್ಲೇಟಲ್ಲಿ ನೀರು ಹಾಕಿ ಇಟ್ಟಿದ್ದೇನೆ. ಇರುವೆ ಬರ್ತಾಯಿದ್ದಾವೆ ಇದಕ್ಕೂ ಕೂಡ, ಸೀಕರ್ಣಿಗೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಗಟ್ಟಿಯಾಗಿ ಬಂದಿದೆ. ನಮ್ಮ ಅಮ್ಮರ ಗಿಡದ್ದು ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ಈಗ ಚಪಾತಿ ಎಲ್ಲ ಹೊತ್ತಿ ಬಿಡ್ತೀನಿ. ಈಗ ಇನ್ನೊಂದು 4 ಚಪಾತಿ ಮಾಡಿ ಏನಿಗೆ ಬಿಡ್ತೀನಿ, ನಾನು ಊಟ ಮಾಡ್ತೀನಿ. ಹಸುವಾಗಿಬಿಟ್ಟಿದೆ. ಯಜಮಾನ್ರು ಅನ್ನಕ್ಕೆ ಊಟ ಮಾಡಿ ಹೋದ್ರು ಅವರು. ಅವಾಗಲೇ ನನಗೆ ಚಪಾತಿ ಬೇಡ ಅಂಥೇಳಿ, ನೀರು ಕುಡಿಸುತ್ತೆ ಅಂತ ಈಗ ಬೇಸಿಗೆಲ್ಲ. ಹಾಗಾಗಿ ಧನುಷನಿಗೆ ಚಪಾತಿ ಬೇಕಾಗಿತ್ತು, ಸೀಕರ್ಣಿ ಚಪಾತಿ. ಹಾಗಾಗಿ ಮಾಡಿದೆ ಸ್ನೇಹಿತರೆ ನೋಡಿ. ಈಗ ಸೀಕರ್ಣಿ ಚಪಾತಿ ಅಂತ ರೆಡಿಯೇ ಇತ್ತು. ಎಷ್ಟು ಮಾಡಿದರೂ ಮನೆ ಕೆಲಸ ಆಗೋದೇ ಇಲ್ಲ. ಧನುಷ ಅಂತೂ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿ ಬಂದ ಅಲ್ಲ ಧನುಷ. ಹಾಗಾಗಿ ಈಗ ಇನ್ನು ಬೇಗ ಇದಷ್ಟು ಮಾಡ್ಕೊಂಡು ಮತ್ತೆ ಹೊರಗಡೆ ಕೆಲಸಕ್ಕೆ ಹೋಗಬೇಕಿದೆ ಸ್ವಲ್ಪ ಸ್ನೇಹಿತರೆ. ಈಗ ಎಷ್ಟು ರೆಡಿ ಆಗಿದೆ, ನಾನು ಈಗ ಊಟ ಮಾಡ್ತೇನೆ, ಮತ್ತೆ ಸಿಗ್ತೇನೆ ನೋಡಿ ಸ್ನೇಹಿತರೆ. ಇಷ್ಟೋ ತನಕ ಚಪಾತಿ ಮಾಡಿದ್ದೀವಿ. ಚಪಾತಿ ಮಾಡಿ ಎಲ್ಲರೂ ಊಟ ಮಾಡಿದ್ದೀವಿ. ಆಲ್ರೆಡಿ ಟೈಮ್ 6 ಗಂಟೆ ಆಯಿತು. ಶ್ರೇಯಾ ಒಂದು 4 ಚಪಾತಿ ಮಾಡಿದ್ಲು ಅವ್ರ ಅಪ್ಪನಿಗೆ. ಕೆಂಪು ಮುಖದ ನೋಡಿ. ಈಗ ಊಟ ಸೀಕರ್ಣಿ ಚಪಾತಿ ಊಟ ಮಾಡಿ ಮತ್ತು ಈಗ ಚಹಾ ಕುಡಿಯತಾನೆ ನೋಡಿ ಸ್ನೇಹಿತರೆ. ಇವನು ಎಷ್ಟು ಇದು ಇರಬೇಕು. ಈಗ ಚಹಾ ಕುಡಿತಾ ಇದ್ದಾನೆ ಸ್ನೇಹಿತರೆ. ಕುಡೀಲಿ. ನಂದು ಚಹಾ ಇಲ್ಲಿ ತಂದು ಎಲ್ಲಿಟ್ಟಾನ ನೋಡಿ, ಚಹಾ ತಂದು ಇಂಥ ಮಗ ನೋಡಿ. ಈಗ ಸ್ವಲ್ಪ ಏನು ಫೋನಿಗೇನೋ ಒಂದೈತೆ. ಈಗ ಇರಿಬಿ ಕಡೆ ಐತಿದ್ದೀವಿ ಕಾಲ ಮೇಲೆ. ಕಡೀಲಿ ಎಲ್ಲಿ ಇರಿಬಿಲೇಪ ಇದು ಕಡೀಲ್ಯಾ? ಅಷ್ಟು ಅಮ್ಮನ ಅಟ್ಟು ಇದನ್ನು ಮಾಡ್ತೀಯಲ್ಲ ನೀನು. ಇಂಥ ಮಕ್ಕಳಿದ್ದಾರೆ ನೋಡಿ ಸ್ನೇಹಿತರೆ. ಬನ್ನಿ ಇಲ್ಲಿ ನಿಮಗೇನೋ ತೋರಿಸ್ಬೇಕು. ನಾನು
ಅದಕ್ಕೆ ಅಷ್ಟು ವಾಸ ಬರ್ತಾಯಿದ್ದಿಲ್ಲ ಧನುಷ. ನನಗೆ ಈ ಮಧ್ಯಾಹ್ನದಾಗ ವಾಸ ಬರತ್ತೈತಿ ಇಲ್ಲಿ ಹೊರಗೆ ಮಲ್ಕೊಂಡಾಗ. ನೋಡಿ ಹೂ ನೋಡಿ, ನಮ್ಮ ಗಿಡದಾಗಿನ ಹೂ ಎಷ್ಟೊಂದಾಗಿದೆ ಸ್ನೇಹಿತರೆ. ಮತ್ತು ಹಾಗೆ ಮಲ್ಲಿಗೆ ಅಂತೂ ಫುಲ್ ಧನುಷ ಇದು ತೊಗೊಂಬ, ಕತ್ರಿ ತೊಗೊಂಬ, ಗ್ರೀನ್ ಕಲರ್ ಕಟ್ ಮಾಡೋನು. ನೋಡಿ ಇವೇನು ಮೊಗ್ಗಿ ಬಿಟ್ಟಲ್ಲ ಸ್ನೇಹಿತರೆ, ನಾವೀಗ ಹೂ ಏನು ಕೋದಿರ್ತೀವಲ್ಲ ಇದೆಲ್ಲ ಕಟ್ ಮಾಡಬೇಕು. ಅಂದರೆ ಮುಂದೆ ಚಿಗುರು ಬಂದು ಈ ಥರ ಮೊಗ್ಗಿ ಬರಲಿಕ್ಕೆ ಸ್ಟಾರ್ಟ್ ಆಕ್ಕವು. ತುಂಬಾ ಆಗಿತ್ತು, ಇದಿಲ್ಲ ಅಂತಲ್ಲ. ಈಗ ವಾವ್ ಎಲ್ಲ ಸಿಕ್ಕಾಕೊಂಡಿದ್ದಾವೆ ಗಿಡದಲ್ಲಿ. ಇವತ್ತು ಫುಲ್ಲು ನಮ್ಮ ದೇವರಿಗೆ ಮಲ್ಲಿಗೆನೇ ಏರಿಸಿದ್ದಾರೆ. ದಾಸವಾಳ ಜಾಸ್ತಿ ಕೊಯ್ದೇ ಇಲ್ಲ. ಇವತ್ತು ಪೂಜೆ ಮಾಡಿರೋದು ನಮ್ಮ ಶ್ರೇಯ. ಯಾಕೆ ಅಂದರೆ ನಾನು ಬೆಳಗ್ಗೆ ಬೇಗ ಹೊರಟುಬಿಟ್ಟೆ. ಹಾಗೆ ಬಂದು ಅಡ್ಮಿಷನ್ ಮಾಡೋಕೆ ಆಚೆ ಈಚೆ ಇವತ್ತು ದೇವರಿಗೆ ನಾನು ಹೇಳಿದೆ ಶ್ರೇಯನಿಗೆ, ಪೂಜೆ ಮಾಡಮ್ಮ ನೀನು ಅಂಥೇಳಿ. ಇಲ್ಲೊಂದು ಇಷ್ಟಾಗಿತ್ತು ಮಲ್ಲಿಗೆ ಹೂ, ಹಾಗಾಗಿ ಇಲ್ಲಿ ಅಷ್ಟು ಕೊಯ್ದಿದ್ದಾಳೆ, ಅಲ್ಲಿ ಒಂದಷ್ಟು ಕೊಯ್ದಿದ್ದಾಳೆ. ಹಾಗೆ ಇಲ್ಲಿ ಮಲ್ಲಿಗೆ, ಇನ್ನೇನು ಅಲ್ಲಿ ಮಲ್ಲಿಗೆ, ಅಲ್ಲಿ ಹೂ ಈಚೆ ಸೈಡ್ದು 4 ಕಡೆ ಹಾಕೋ ಮಲ್ಲಿಗೆ. ಅದಕ್ಕಾಗಿ ಎಲ್ಲ ಕಡೆದು ಕೊಯ್ದು ಮಲ್ಲಿಗೆ ಹೂನೇ ಏರಿಸಿಬಿಟ್ಟಿದ್ದಾರೆ ದೇವ್ರಿಗೆ. ಫುಲ್ಲಾಗಿತ್ತು, ಹಂಗೆ ಕಟ್ಟಿದರೆ ಒಂದು ಮೊಳ ಅಷ್ಟು ಹೂ ಆಗ್ತಿತ್ತು ನೋಡಿ. ಈಗ ಇದೊಂದಿಷ್ಟು ಕಟ್ ಮಾಡ್ಕೊತೀನಿ, ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡೋ ತೋರಿಸ್ತೀನಿ. ಇಲ್ಲಿ ಹೌದು, ಕಾಡ್ಬೇಕು ಸತ್ತಿದೆ ಪಾಪ. ನಮ್ಮ ಮನೆ ಹತ್ರ ತುಂಬಾ ವಾಸ ಬರ್ತಾಯಿತ್ತು, ಸ್ಮೆಲ್ಲು. ಕಾಡ್ಬೇಕು ಸತ್ತಿದೆ. ಕಲ್ಲಿ ನೋಡಿ, ಬೇಡ ಸಾಚೆ ಹೋಗೋದು ಪಾಪ ಅನಿಸುತ್ತೆ. ಆದರೆ ಕಿರಿಕಿರಿ ತುಂಬ ಕೊಡ್ತೈತಲ್ಲ ಕಾಡ್ಬೇಕದು. ನೋಡಿ ಇವಕ್ಕೆ ಎಲ್ಲದಕ್ಕೂ ರೋಗ ಬೀಳ್ತಾಯಿದೆ. ಈಗ ಸಿಕ್ಕಾಪಟ್ಟೆ ರೋಗ ಬಂದಿದೆ ಕರಿಬೇವು ಸೊಪ್ಪಿಗೆ ಅಲ್ಲ ಧನುಷ್. ನೋಡಿ ಇಷ್ಟು ಹೂ ಯಾವಾಗಲೂ ಕಟ್ ಮಾಡ್ಬೇಕಾದ್ರೆ ಬಾಯಲ್ಲಿ ಧನುಷ್, ಹೂ ಯಾವಾಗಲೂ ಕಟ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಏನು ಗೊತ್ತಾ, ನಾವು ಇದ್ರ ಬುಡಕ್ಕೆ ಹಚ್ಚಿ ಕಟ್ ಮಾಡಬಾರ್ದು. ಇದ್ರ ಬುಡಕ್ಕೆ ಹಚ್ಚಿ ಕಟ್ ಮಾಡಿದರೆ ಚಿಗುರ ಬರಲ್ಲ. ಒಂದಿಷ್ಟು ನೋಡಿ, 2 ಅಯ್ಯೋ ಕಟ್ ಮಾಡಿದ್ದೆ, ಅದಕ್ಕೆ ಬಿದ್ದು ಬಿಡುತ್ತೆ ಅದು. ನೋಡಿ ಈ ಒಂದು ಎಲೆ, ಇದು 2 ಎಲೆ ಅಷ್ಟು ಕಟ್ ಮಾಡಬೇಕು. ಅಂದರೆ ತುಂಬ ಚೆನ್ನಾಗಿ ಹೂವು ಮತ್ತು ಮೊಗ್ಗಿ ಸೈಡೆಲ್ಲ ಚಿಗುರು ಬರೋದಕ್ಕೆ ಇದಾಗತ್ತೆ. ಒಂದು ಮೊಗ್ಗಿ ಕೊಲೆ ಮಾಡಿಬಿಟ್ಟೆ ಸ್ನೇಹಿತರೆ, ಪಾಪ ಅಲ್ವಾ. ನನಗೆ ಬೇಜಾರಾಯಿತು. ಒಂದು ಮೊಗ್ಗಿ ಪರವಾಗಿಲ್ಲ. ನೋಡಿ ಎಷ್ಟೊಂದು, ನನಗೆ ತುಂಬ ದಿನ ಆಯಿತು ಈ ಹೂವಿನ ಗಿಡದ ಕಡೆ ಗಮನನೇ ಕೊಟ್ಟಿಲ್ಲ ಕೆಲಸದ ಮಿಡ್ಲಲ್ಲಿ. ಈಗೂ ಸಹ ನನಗೆ ಹುಷಾರಿಲ್ಲ, ಏನಾಗಿದೆಯೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿರೋದಕ್ಕೆ ಜನ ಬಿಡಲ್ಲ ಸ್ನೇಹಿತರೆ. ಈಗ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ನಮಗೆ ಯಾರು ಶತ್ರುಗಳು ಇಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ನೋಡಿ, ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ನೋಡಿ ಈಗ ಎಲ್ಲ ಕಟ್ ಮಾಡ್ತೀವಿ. ಚೆನ್ನಾಗಿದ್ದರೂ ಅವರಿಗೆ ನೆಮ್ಮದಿ ಆಗಲ್ಲ, ಮತ್ತು ಕಷ್ಟದಿಂದಿದ್ರೂ ಅವ್ರಿಗೆ ಸಮಾಧಾನ ಆಗಲ್ಲ. ಹೇಳಿ ಎಲ್ಲರೂ ಹೇಳ್ತಾರೆ ನನಗೆ. ಏನು ಹೇಳ್ತಾರೆ ಗೊತ್ತಾ ಸ್ನೇಹಿತರೆ, ಊರಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿದ್ದಾಳೆ ಅವಳು. ಮತ್ತು ಹಾಗೆ ಸೀರೆ ವ್ಯವಹಾರ ಕೂಡ ಮಾಡ್ತಾಯಿದ್ದಾಳೆ, ಕೆಲಸಕ್ಕೆ ಹೋಗ್ತಾಳೆ. ಏನು ಹೇಳ್ತಾರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಅವಳು ಮುಂದೆ ಯಾರಿದ್ದಾರೆ ಅಂಥೇಳಿ. ಅಲ್ಲ ಸ್ನೇಹಿತರೆ, ಅವ್ರಿಗೆ ಯಾವುದೇ ಆದ್ರೂ ನಮ್ಮ ಹತ್ರ ಇರೋದು ದುಡ್ದಾಗ ಮಾತ್ರ ಇರುತ್ತೆ. ದುಡಿಲಿಲ್ಲ ಅಂದರೆ ಏನಿರುತ್ತೆ, ದುಡಿಲೇಬೇಕಲ್ವ. ಯಾವುದಾದ್ರೂ ಕೆಲಸ ಮಾಡಿದಾಗೆ ನಮ್ಮ ಹತ್ರ ಕೈಯಲ್ಲಿ ದುಡ್ಡು ಇರೋದು. ಕೆಲಸ ಮಾಡದೇ ಇದ್ದರೆ ಯಾವುದೂ ದುಡ್ಡು ಇರಲ್ಲ. ಕೆಲಸ ಮಾಡಿ ಅಂದರೆ ಬೇರೆಯವ್ರನ್ನೂ ಆಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೀವು ಬಗ್ಗಿ ಕೆಲಸ ಮಾಡಿ. ಆಡ್ಕೊಂಡು ನಗೋ ಚಂದ ಬರುತ್ತೆ ನಿಮಗೆ, ಇಲ್ಲ ಅಂತಲ್ಲ. ಈಗ ನಾವು ಏನೇ ಕೆಲಸ ಮಾಡ್ಬೇಕಾದ್ರೆ ಕಷ್ಟಪಟ್ಟಾಗ ಆಗೋದು ಯಾವುದಾದ್ರೂ ಸ್ನೇಹಿತರೆ, ಇಲ್ಲಾಂದರೆ ಆಗೋದೇ ಇಲ್ಲ. ಎಲ್ಲರೂ ಹೇಳೋದು ಯೂಟ್ಯೂಬ್ ಚಾನಲ್ ಮಾಡಿದ್ದಾಳೆ, ಸೀರೆ ಮಾಡ್ತಾಳೆ, ಅವಳು ಕೋಟ್ಯಾಧಿಪತಿ ಇದ್ದಾಳೆ ಅಂಥೇಳಿ. ಕೋಟ್ಯಾಧಿಪತಿ ಇದ್ದರೆ ನನ್ನ ಮಗನ ಫೀಸ್ 15,000 ನಾನು ತುಂಬಿ ಬಂದದ್ದು ಇವತ್ತು ಕಾಲೇಜಲ್ಲಿ. ಇಲ್ಲಾಂದರೆ ಅಷ್ಟು ಅಮೌಂಟ್ ಒಮ್ಮೆ ಕಟ್ಟಿ ಬರಬೇಕಿತ್ತು. ಕೋಟ್ಯಾಧಿಪತಿ ಇದ್ನಲ್ಲ ನಾನು. ಹಾಗಾಗಿ ನೀವು ಏನಂತೀರೋ ಏನು ಮಾತಾಡ್ತಿರೋ ನಿಮಗೆ ಬಿಟ್ಟದ್ದು ಸ್ನೇಹಿತರಲ್ಲ, ಸಂಬಂಧಿಗಳು ಅಷ್ಟು ಚೆನ್ನಾಗಿದ್ದಾರೆ ಸಂಬಂಧಿಕರು ಈಗ ಅಲ್ಲ ಧನುಷ್. ಒಳ್ಳೆ ಸಂಬಂಧಿಕರು, ಒಳ್ಳೆ ಬೆಲೆ ಕೊಡ್ತಾರೆ ಸ್ನೇಹಿತರೆ. ಈಗಿನ ಕಾಲದಲ್ಲಿ ಸಂಬಂಧಗಳನ್ನು ನಂಬಲೇಬಾರ್ದು. ಫ್ರೆಂಡ್ಸು
ಅಂಥವ್ರನ್ನೆಲ್ಲ ನಂಬಿದರೆ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ. ಸಂಬಂಧಿಕರನ್ನ ನಂಬಲಿಕ್ಕೆ ಹೋಗಬಾರ್ದು. ಆ ಥರ ಇದ್ದಾರೆ. ಅಯ್ಯೋ ಧನುಷ ಇದನ್ನ ಹೊಡೆದು ಹಾಕಿಯಾ? ಯಾವಾಗ? ಎದರ್ಲಿ ಹೊಡೆದಿ? ಹಂಗೆ ಹೊಡೆದೋಯ್ತದ. ಹಾರಿಯಿಂದ ಜಜ್ಜಿ ಸತ್ಯ ಹೇಳು. ಅದಕ್ಕೆ ತಾಕ್ತು. ನಾನೇನು ಬೇಕಂತ ಹೊಡೆದಿಲ್ಲ. ಹೊಡೆದಿ ಇಲ್ಲ ಮತ್ತೆ ಎಂತ ನೀನೇ ಬೇಡ ಅಂದಿದ್ದೀರ. ಹೂವಿನ ಗಿಡ ಹಾಕಿದ್ ನೀನು ನೋಡಿಲ್ಲ ಎಲ್ಲ ಇದನ್ನ ಹೊಡೆದಕ್ಕೆ ನಾನು ಮಾಡಿಲ್ಲ. ಮನುಷ್ಯ ಇರ್ಬೇಕು. ನಾ ಮಾಡಿಲ್ಲ ಅದು ಮಾಡಿದ್ದು. ಇದ್ರಲ್ಲಿ ಎಷ್ಟು ವರ್ಷ ನಾವು ಹೂವಿನ ಗಿಡ ಹಾಕ್ತೀವಿ. ಕೇಳ ಅವಳನ್ನು ಗ್ಯಾಸ್ ಕಟ್ಟಿ ಮೇಲೆ ಇಟ್ಟಿದ್ನಿಲ್ಲ ನಾನು. ಇದು ಒಂದು ಹೊಡೆದು ಹಾಕ್ತಾನೆ ಜೋಕುಮಾರನ ಹಾಕಿ. ಅದು ನಾ ಮಾಡಿದ್ದಲ್ಲ, ನೀನೇ ಬೇಡ ಅಂದಿದ್ದಲ್ಲ. ಕಾಡ್ಬೇಕು ಸತ್ತಿದ್ದಿಲ್ಲ ಹೋಗು ಆಚೆ ಬಿಸಾಕಿ ಬಾ. ಇದನ್ನ ಇಟ್ಕೊಂಡ್ರೆ ನಮ್ಮ ಮನೆ ಹತ್ರ ನೋಡಿ ಅಷ್ಟು ಒಳ್ಳೆ ಇದನ್ನ ನಾ ಬೇಕಂತ ಮಾಡಿದ್ದಲ್ಲ. ಹೋದ್ರೆ ಕಾಸ್ಟ್ಲಿ ಉಂಟದು. ನಾ ಬೇಕಂತ ಮಾಡಿದ್ದಲ್ಲ. ನೀನು ಮಾಡ್ತಿ ಮಾರೆ, ಬೇಕಂತಾನೆ ಮಾಡೋದು ನೀನು. ನಿನ್ನ ಕೆಲಸನೇ ಅದೇ ಯಾವಾಗಲೂ. ಅಂತ ಕೆಲಸ ಮಾಡ್ಲಿಕ್ಕೆ ನಂಬರ್ 1 ಅದು ಹೇಳಿಸ್ಕೊಳ್ಳಲ್ಲ. ಈ ಬೈದು ಸಹ ವಿಡಿಯೋ ಮಾಡ್ತಾ ಇದ್ದಾನೆ ಅವನ ಬೈದು ಇನ್ಕದಾಗ ಬೈದು ವಿಡಿಯೋ ಮಾಡಿತಾನೆ. ಈಗ ನೋಡಿ ಅವ್ನು ಹೇಳೋದು ವಿಡಿಯೋ ಮಾಡ್ತಾ ಇದ್ದಾನೆ ನೋಡಿ. ಇವತ್ತು ನಾನು ಫಸ್ಟ್ ಟೈಮ್ ಎಷ್ಟು ರಾಂಗ್ ಆಗಿದ್ದು. ಅವನು ಒಳ್ಳೆ ಮಗ್ ಬಡ್ದಿದ್ದಾನೆ ಗ್ಲಾಸಿಂದು. ಎಷ್ಟು ಚೆನ್ನಾಗಿತ್ತು ನೀವು ನೋಡಿರ್ಬೋದು. ನನಗೆ ಬ್ಲಾಗಲ್ಲಿ ಎಲ್ಲ ಗ್ಯಾಸ್ ಕಟ್ಟೆ ಮೇಲೆ ಹೂವಿನ ಇದ್ರ ಮನಿ ಪ್ಲ್ಯಾಂಟ್ ಹಾಕಿಟ್ಟಿದ್ದೆ ಸ್ನೇಹಿತರೆ. ಇದನ್ನು ಹೊಡೆದಿದ್ದಾನೆ. ಅಷ್ಟು ಬೈದರು. ಅವ್ನು ವಿಡಿಯೋ ಮಾಡ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಅವನನ್ನೇ ಬೈದು ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಎಡಿಟ್ ಮಾಡಿ ಕಟ್ ಮಾಡ್ತೇನೆ ಅಂತ ಹೇಳ್ತಾನೆ. ಅದನ್ನು ಡೈರೆಕ್ಟ್ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. ಅದನ್ನು ಮಾತ್ರ ಕಟ್ ಮಾಡೋದೇ ಇಲ್ಲ ನೋಡು. ಫೋನ್ ಅಡ್ಡ ಇಡ್ತೀನಿ. ಫೋನೇನು ಅಡ್ಡ ಹಿಡಿತಿ ಇಡ್ಲಿ ಎಷ್ಟೊಳ್ಳೆ ಮಗ್ ಹೊಡೆದು ಹಾಕಿವಿ. ಬೇಕಂತ ಮಾಡಿದ್ದಾಳ. ಬೇಕಂತ ಮಾಡಿದ್ದಂದ್ರೆ ಅಷ್ಟು ಒಳ್ಳೇದು. ಕರ್ಲಿಕ್ಕೆ ಹೋದ್ರೆ ಕಾಸ್ಟ್ಲಿ ಇದೆ ಅದು ಗೊತ್ತಾ. ಒಗದು ಬಿಡ್ಲಿ ಅಂತ ಕಲ್ತ್ಕೊಂಡು ಹೋಗಿ ಫೋನ್ ಅಡ್ಡ ಇಡ್ತೀನಿ. ಫೋನ್ ಅಡ್ಡ ಇಡ್ತಾನೆ ನೋಡಿ. ಇಂಥ ಮಕ್ಕಳಿದ್ರೆ ಎಂತ ಮಾಡೋದು ಹೇಳಿ ಸ್ನೇಹಿತರೆ. ನೋಡಿ ಇದೆಲ್ಲ ಕಟ್ ಮಾಡ್ಬೇಕಂದ್ರೆ ಇದು ಆಗಿಬಿಟ್ಟಿದ್ದಾರೆ. ಈಗ ಇಲ್ಲಿ ಬಾ ಮಣ್ಣು ಹಾಕ್ಬಾ. ಇದನ್ನು ಹಾಕು. ಇದನ್ನ ನೀನು ಮಣ್ಣು ಹಾಕ್ಬಾ. ಈಗೆಲ್ಲ ಇದಕ್ಕೀಗ ಮಣ್ಣು ಹಾಕು. ಮೊದಲಿಗೆ ಇಲ್ಲಿ ಹುಲ್ ತೆಗಿತೇನೆ. ತೆಗೆದ್ಮೇಲೆ ಮಣ್ಣು ಹಾಕು. ಇದೆಲ್ಲ ಈಗ ಹುಲ್ ತೆಗಿತೀನಿ ನಾನು. ಇವತ್ತರ ಹಾಕು, ನಾಳೆ ಹಾಕು ಆಯಿತಾ. ಸರಿ ಬಾಯ್. ಅವೆಲ್ಲ ಯಾಕೋ ಬಿಕ್ಕ ತಕೈತಲ್ಲೋ. ಯಾರು ಬೈತಾ ಇದ್ದಾರೋ ನೆನೆಸ್ಕೊತಾ ಇದ್ದಾರೋ. ಅಕ್ಕ ಬೈತಿದ್ದಲ್ಲ ನೋಡು. ಯಾಕೆ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ಅವನು ನಾನು ಬೈದೆಲ್ಲ ವಿಡಿಯೋ ಮಾಡಿದ್ದಾನೆ. ಅವನನ್ನೇ ಬೈತಾ ಇದ್ದೀನಿ. ನನಗೆ ಅವ್ನು ವಿಡಿಯೋ ಮಾಡೋದು ಗೊತ್ತಿರಲಿಲ್ಲ. ಹೂವಿನ ಗಿಡ ಕಟ್ ಮಾಡ್ಕೊಂಡು ಹೋದೆಲ್ಲ ಅವ್ನು ಬೈಯೋ ವಿಡಿಯೋ ಕಟ್ ಮಾಡಿದ್ದಾನೆ. ಎಂತ ಮಾಡಲಿ ತುಂಬಾ ಇದು ಇದ್ದಾನೆ ಅವನು. ಕೋಪ ಬರೆಸ್ತಾನೆ ಕೂಡಲೇ. ಆಗ ಕೋಪಣ ಮತ್ತು ಕೂಡಲೇ ಒಂಥರ ನಗಿಸಿ ಸ್ಮೈಲ್ ಮಾಡಿ ಇದು ಮಾಡಿಬಿಡ್ತಾನೆ ಅವನು. ಆ ಥರ ಇದ್ದಾನೆ ನನ್ನ ಮಗ. ಅಷ್ಟು ಒಳ್ಳೆ ಮಗ್ ಅದನ್ನು ಕಟ್ ಮಾಡಿದ್ದಾನೆ ನೋಡಿ. ತುಂಡು ಮಾಡಿದ್ದಾನೆ. ಈಗ ಅವ್ರ ಪಾಪ ಬಂದರೆ ನನ್ನ ಹೆಸರು ಹೇಳ್ತಾನಂತ ನಾನು ಮಾಡಿದೆ. ಹೇಳಲಿಲ್ಲ ಅವನು. ಅವ್ರ ಪಾಪ ಬಂದು ಹೋದರು. ಅದನ್ನು ಅವರು ನೋಡಿದರು. ಇದನ್ನ ಯಾರು ಕಟ್ ಮಾಡಿದ್ದಂದರು. ನಾನೇ ಮಾಡಿದ್ದೀನಿ ಪಾಪ ಅಂತೆ. ನೀನೇನು ಮಾಡ್ತೀನಿ, ನೀನು ಮಾಡಲ್ಲಪ್ಪ ಇಂಥದ್ದು, ನಿಮ್ಮಮ್ಮ ಮಾಡಿರಬೇಕು ಅಂದರೆ ಇಲ್ಲಪ್ಪ ನಾನೇ ಹೊಡೆದಿದ್ದೇನೆ ಅಂತ. ನೋಡಿ ಮಕ್ಕಳು ಮಾಡಿದರೆ ಬರೋದು ನಮ್ಮ ಮೇಲೇ. ಏನೇ ಮಕ್ಕಳು ಕೆಲಸ ಮಾಡಿದ್ರು ನಮಗೆ ಬರೋದು. ಇವತ್ತು ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಶಾಲೆಗೆ. ನಮ್ಮ ಮನೆಯವ್ರು ಹೇಳ್ತಾರೆ, ಅವ್ರು ಸರ್ ಹೇಳಿದರು 80% ಆಗಿದೆ, ನೀನು ಭಯ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮಗ, ಬೇಡ ಅಂತಂದರು ಪ್ರಿನ್ಸಿಪಲ್ ಸರು. ಬೇರೆ ಯಾರೂ ಅಲ್ಲ, ಅವ್ರ ಮನೆಗೆ ನಾವು ಕೆಲಸಕ್ಕೆ ಹೋಗ್ತೇವೆ. ಅವರು ಹೇಳಿದರು ಸ್ವಲ್ಪ ಕಷ್ಟ ಆಗುತ್ತೆ ಮಗ ಅಂಥೇಳಿ. ಆವಾಗ ಇಲ್ಲ ಸರ್ ನಾನು ಓದ್ತೇನೆ ಅಂತಂದ. ಅವಾಗ ನಮ್ಮ ಯಜಮಾನ್ರು ಹೇಳ್ತಾರೆ, ಅವನು ಓದ್ತಾನೋ ಫೋನ್ ಹಿಡ್ಕೊತಾನೋ ಗೊತ್ತಿಲ್ಲ, ಎಲ್ಲ ಅವ್ರ ಅಮ್ಮ ಇದ್ದಾರಲ್ಲ ಅವರೇ ಹೇಳ್ಕೊಡೋದು, ಓದಲಿ ಸಹ ಬಿಡಲಿ ಗೊತ್ತಿಲ್ಲದನ್ನೇರು ಅಂತ ಹೇಳ್ತಾರೆ. ಅದನ್ನು ನನ್ನ ಮೇಲೆ ಹಾಕ್ತಾರೆ ಯಜಮಾನ್ರು. ಈ ಥರ ಇದ್ದಾರೆ. ಎಂತ ಮಾಡೋದು ನೋಡಿ. ಈಗ ನನ್ನ ಮೇಲೆ ಒಂದು ಬರಲಿಲ್ಲ, ಅದೊಂದು ಒಳ್ಳೇದಾಯಿತು. ಅವನ ಮೇಲೆ ಅವನು ಹಾಕೋತಾನೆ. ಏನೇ ಕೆಲಸ ಮಾಡಿದ್ರು ಅವ್ನು ಮಾಡಿರೋ ತಪ್ಪು ಏನು ತಪ್ಪು ಮಾಡಿರ್ತಾನೆ ಅದನ್ನು ಒಪ್ಕೋತಾನೆ ಅವನು ಕೂಡಲೇ. ಅದೊಂದು ಖುಷಿ ಅಲ್ಲ ಧನುಷ್? ಹಾಂ ಒಪ್ಕೊಳ್ಳೋದಲ್ಲ
ಹೌದಾ, ಅದೊಂದು ಖುಷಿ. ಇಬ್ಬರು ಹಾಗೆ, ಶ್ರೇಯನ ಹಾಗೆ ಧನುಷನ ಹಾಗೆ. ಇಲ್ಲ ನಮ್ಗೆ ಗೊತ್ತಾಗದೆ ನಾವು ಮಾಡಿದ್ದೇವೆ ಅಂತೇಳಿ ಕೂಡಲೇ ತಪ್ಪು ಒಪ್ಕೋತಾರೆ. ನಾನು ನೋಡೇ ಇಲ್ಲ. ಯಾವಾಗ ಹೊಡೆದದ್ದು ನೀನು ಅದನ್ನು? ಹೌದಾ, ಇಲ್ಲ ಮೊನ್ನೆ ನೋಡಿದ್ದೀನಿ ನಾನು, ಇತ್ತು ಸರಿ ಇತ್ತು. ನೀನು ಎಲ್ಲಿ ಮಣ್ಣು ಹಾಕಿ ನೀನು ಹಾಕಿದೀಯಾ? ಎಲ್ಲಿ ಹಾಕಿದೀಯ? ಹೌದಾ, ಹಾಂ ಇಲ್ಲಿ ಸ್ವಲ್ಪ ಹಾಕಿರೋದು. ಅಯ್ಯಯ್ಯೋ, ಯಾವ ಥರ ಗಾಡಿ ಓಡಿಸ್ತಾರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೀಗ ಮಾತಾಡಿದ್ದೀನಲ್ಲ ಹೂವಿನ ಗಿಡ ಕಟ್ ಮಾಡೋದು ಸ್ವಲ್ಪ ಬೇಜಾರಂತು, ಸ್ವಲ್ಪ ಅನ್ನೋಕ್ಕಿಂತ ತುಂಬ ಜಾಸ್ತಿನೇ ಬೇಜಾರಾಗಿದೆ. ಯಾಕೆ ಅಂತ ಅನ್ನೋಕ್ಕಿಂತ ಸಂಬಂಧಗಳು ಚೆನ್ನಾಗಿಲ್ಲ ಅಷ್ಟೆ. ಯಾವ ಕಡೆನೂ ಇಲ್ಲ, ಯಾವ ಕಡೆ ಅನ್ನೋಕ್ಕಿಂತ ದುಡ್ಡಿನ ಮೇಲೆ ನಿಂತಿದೆ ಈಗ ಅಷ್ಟೇ ಸ್ನೇಹಿತರೆ. ದುಡ್ಡು ಸಂಬಂಧಕ್ಕೆ ಇರುವಂಥ ಬೆಲೆ ಇಲ್ಲ, ದುಡ್ಡು ಬೇಕು ಈಗ ಮೇನಾಗಿ. ಈಗ ಒಂದು ತಿಂಗಳೇ ಆಯಿತು, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ, ಏನೇನೋ ಆಗ್ತಾಯಿದೆ ಮನೆಯಲ್ಲಿ, ಎಲ್ಲವನ್ನು ಹೇಳೋದಕ್ಕೂ ಆಗಲ್ಲ. ಅದಕ್ಕಾಗಿ ಸ್ವಲ್ಪ ಆ ಥರ ಮಾತಾಡಿದ್ದೇನೆ. ನನ್ನ ವಿಡಿಯೋ ನೋಡ್ತಾರೆ, ಅವರು ನೋಡಲಿ, ಕಮೆಂಟ್ ಹಾಕಲಿ. ಅದಕ್ಕೆ ಅವರು ಕಮೆಂಟ್ ಹಾಕಲಿ, ಅವರು ನನಗೆ ಕೇಳಿ ಅನ್ನೋದಕ್ಕೋಸ್ಕರನೇ ನಾನು ಆ ಥರ ಮಾತಾಡಿ. ಆದರೆ ಎಲ್ಲವನ್ನು ಹೇಳೋದಕ್ಕಾಗಲ್ಲ ಸ್ನೇಹಿತರೆ, ಪರವಾಗಿಲ್ಲ. ಹಾಗಾಗಿ ಅಲ್ಲ ಧನುಷ್, ಏನು ಮಾಡ್ತಾಯಿದ್ದಿ? ಇವತ್ತು ಮಣ್ಣು ಹಾಕೋದಿಲ್ವಾ? ಬೇಡವಾ? ನೋಡಿ, ಇವತ್ತು ಮಣ್ಣು ಹಾಕಿಲ್ಲ ಸ್ನೇಹಿತರೆ, ಇವತ್ತು ಬಿಟ್ಟಿದ್ದೀನಿ. ಪರವಾಗಿಲ್ಲ, ಬಿಡಲಿ. ನಾನು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತೀನಿ ಈಗ. ಸ್ವಲ್ಪ ಅನ್ನೋಕ್ಕಿಂತ ತುಂಬ ಲೇಟ್ ಆಗುತ್ತೆ ಬರೋವಾಗ. ನಾನು 8 ಗಂಟೆ ಆಗ್ಬೋದು, ಹೋಗಿ ಬರ್ತೇನೆ. ಯಜಮಾನ್ರು ಬಂದು ನನ್ನ ಚಹಾ ಕುಡ್ದು ಹೋದರು. ನನ್ನ ಚಹಾ ಕುಡಿದು ಸ್ವಲ್ಪ ಚಹಾ ಇಲ್ಲಿ ಇಟ್ಟಿದ್ದೆ, ಕುಡ್ದಿರಲಿಲ್ಲ. ಅವ್ರ ಕಪ್ಪಿಗೆ ಹಾಕ್ಕೊಂಡು ಕುಡಿದು ಹೋದರು. ಅವರು ಸ್ಟೀಲಿನ ಲೋಟದಲ್ಲೆಲ್ಲ ಚಹಾ ಕುಡಿಯೋಲ್ಲ, ಅವರದು ಬಿಸಿ ಕಪ್ ಬರುತ್ತಲ್ಲ ಅದರೊಳಗಡೆ ಕುಡಿತಾರೆ ಒಂದಿಷ್ಟು. ಕುಡಿದು ಹೋದರು. ಈಗ ಇನ್ನು ಶ್ರೇಯನ್ ಮಾಡ್ತಾಯಿದ್ದಾಳೆ. ಈಗ ಏನು ಕೆಲಸ ಆಗುತ್ತೆ ನೋಡ್ತೀನಿ ಸ್ನೇಹಿತರೆ, ತುಂಬ ಕೆಲಸ ಇದೆ. ಮಾಡಿ 1-1:30 ಗಂಟೆ ಆಗುತ್ತೆ. ಹೊರಗಡೆ ಹೋಗಿ ಬರ್ತೀನಿ. ಬರ್ತೀಯಾ ಹೊರಗಡೆ ಧನುಷ್? ಹೋಗ. ಎಲ್ಲಿ ಮೇಲೆ ಹೋಗ್ತೀಯಾ? ಹೋಗು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡು ಆಗ್ಬೋದು, ಮುಂದುವರಿಬೋದು, ಗೊತ್ತಿಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಹೊರಗಡೆ ಹೋದರೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಬೇಗ ಮನೆಗೆ ಬಂದರೆ ಮಾಡ್ತೇನೆ, ಇಲ್ಲ ಅಂದರೆ ಇಲ್ಲ. ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಸೀರೆ ವಿಡಿಯೋಗಳನ್ನು ಸ್ವಲ್ಪ ಹಾಕೋದು ಕಮ್ಮಿ ಮಾಡಿದ್ದೀನಿ, ಯಾಕಂದರೆ ನಾನು ಆವಾಗಲೇ ಹೂವಿನ ಗಿಡ ಕಟ್ ಮಾಡುವಾಗ ಮಾತಾಡಿದ್ದೇನಲ್ಲ, ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರ್ಬೋದು. ಅದರಿಂದಾಗಿ ನನಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕಾಗಿ ಸ್ವಲ್ಪ ವಿಡಿಯೋಗಳಂತೂ ಫುಲ್ಲು ಸ್ಟಾಕ್, ಮತ್ತು 2 ಬಾಕ್ಸ್ ಬಂದಿದೆ ಮೊನ್ನೆ. ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಈಗ ನಾಳೆಯಿಂದನೇ ಸ್ಟಾರ್ಟ್ ಮಾಡಬೇಕು. ನಾಳೆನೂ ಆಗಲ್ಲ, ನಾಡಿದ್ದು ಆಗಲ್ಲ, 3 ದಿನ ಆಗಲ್ಲ. ಆಚೆ ನಾಡಿದನು 3 ದಿನ ಆಗಲ್ಲ. ಯಾಕಂದರೆ ಮತ್ತೆ ಏನೋ ಗೊತ್ತಿಲ್ಲ. ನಾಳೆ ನೈಟ್ ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಮತ್ತು ಮೊನ್ನೆ ತಾನೇ ಬಂದಿದ್ದು, ಒಂದೇ ದಿನದ ಮಟ್ಟಿಗೆ ಹೋಗ್ತೀನಿ. ಶ್ರೇಯ ನಾನು ಇಬ್ಬರು ಹೋಗ್ಬೇಕಂತ ಅಂದ್ಕೊಂಡಿವಿ. ಧನುಷ್ ಮನೆಯಲ್ಲಿ ಇರ್ತಾನೆ, ಶ್ರೇಯ ನಾನು ಹೋಗ್ತೀವಿ. ಶ್ರೇಯನ ಕೆಲಸ ಇದೆ, ನಂದಿಲ್ಲ ಅಲ್ಲೇನು. ಹಾಗಾಗಿ ಶ್ರೇಯನ ಒಬ್ಬಳನ್ನೇ ಕಳಿಸ್ಬಾರ್ದಲ್ಲ, ಬಸ್ಸಲ್ಲಿ ನೈಟ್ ಹೋಗಬೇಕಾಗುತ್ತೆ. ಹಾಗಾಗಿ ಅವಳು ಒಟ್ಟಿಗೆ ನಾನು ಹೋಗಿ ಬರ್ತೀನಿ. ಶ್ರೇಯ, ಧನುಷ್ ಅವ್ರ ಪಪ್ಪ ಮನೆಯಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಆದರೆ ನಾಡಿದ್ದಾದರೆ ನಾಡಿದ್ದು, ಯಾವಾಗ ಟೈಮ್ ಅವಳಿಗೆ ಓದಲಿಕ್ಕೆ ಸೆಕೆಂಡ್ ಸೆಮ್ ಓದಲಿಕ್ಕೆ ಟೈಮ್ ಕೊಡ್ತಾರೆ. ಕೊಟ್ಟ ತಕ್ಷಣ ಹೋಗಿಬಿಡ್ತೀವಿ. ಯಾಕೆ ಅಂತೇಳಿ ಹೋಗುವಾಗ ಹೇಳ್ತೀನಿ, ಯಾಕೆ ಇಷ್ಟು ಅರ್ಜೆಂಟಿಗೆ ಹೋಗ್ತಾ ಇದ್ದೀವಿ ಅಂತೇಳಿ. ಇದು ಅರ್ಜೆಂಟ್ ಏನಲ್ಲ, ಇದು ಆಲ್ಮೋಸ್ಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳಿಂದ ಪ್ಲ್ಯಾನಿಂಗ್ ನಡೀತಾ ಇದೆ. ಅಂದರೆ ನನ್ನ ಕೆಲಸ ಅಲ್ಲ, ಅವಳದಿದೆ ಕೆಲಸ. ಮೊನ್ನೆ ಹೋದಾಗ ನನ್ನ ಕೆಲಸ ಇದ್ದರೆ ನಾನು ಮುಗಿಸ್ಕೊಂಬರ್ತಿದ್ದೆ. ಅಮ್ಮನ ಮನೆಗೆ ಹೋದಾಗ ಅದು ನಂದಿಲ್ಲ, ಅವಳದಿದೆ. ಅದಕ್ಕಾಗಿ ಅವಳೇ ಬರಬೇಕು ಅದಕ್ಕೆ. ಹಾಗಾಗಿ ಅದು ಒಂದೇ ದಿನದ ಕೆಲಸ ಇದೆ. ಇನ್ನು ಮತ್ತೆ ಯಾವತ್ತು ಹೋಗ್ತೀವೋ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಅದು ಅರ್ಜೆಂಟ್. ಅದು ನಾವು ಮಾಡಬೇಕಾಗಿರೋ ಕೆಲಸ ಫೆಬ್ರವರಿಯಲ್ಲಿ ಇತ್ತು. ಫೆಬ್ರವರಿಯಲ್ಲಿ ಇರೋ ಕಾರಣ ಆವಾಗ ಶ್ರೇಯನ್ ಎಕ್ಸಾಮ್ ಇದೆ ಅಂತೇಳಿ ಬರಲಿಲ್ಲ. ಮಾರ್ಚಲ್ಲೂ ಬರಲಿಲ್ಲ. ಈಗೂ ಬರ್ತಾಯಿಲ್ಲ. ಓದ್ಲಿಕ್ಕೆ ಟೈಮ್ ಕೊಡ್ತಾರಲ್ಲ, 1 ವಾರ 2 ವಾರ ಮನೆಯಲ್ಲೇ ಇರ್ತಾಳೆ. ಮತ್ತು ಎಂತ ಮಾಡಲಿಕ್ಕಾಗುತ್ತೆ. ಇವತ್ತು ನೈಟ್ ಹತ್ತಿದರೆ ನಾಳೆ ಬೆಳಗ್ಗೆ ಮುಡ್ತೀವಿ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ರಿಟರ್ನ್ ಹತ್ತೇವೆ. ಎಲ್ಲಿಗೂ ಹೋಗಲ್ಲ, ಯಾರ ಮನೆಗೂ ಹೋಗಲ್ಲ. ಬಸ್ ಸ್ಟ್ಯಾಂಡಲ್ಲೇ ಮುಖ ತೊಳೆದು ಏನಾದರೂ ತಿಂಡಿ ಮಾಡಿ ಅಲ್ಲಿ ಆಫೀಸಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಉಡುಪಿ ಬಸ್ ಹತ್ತಿ ಮತ್ತು ನಮ್ಮ ಮನೆಗೆ ನಾವು ಬಂದುಬಿಡ್ತೀನಿ. ನಮ್ಮ ಅಮ್ಮನ ಮನೆಗೆ ಅದಕ್ಕೆ ತುಂಬ ದೂರ ಇದೆ, ಮತ್ತು 150 ಕಿಲೋಮೀಟ್ರ್ ಹೋಗಬೇಕು. ಅಮ್ಮನ ಮನೆಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ನಾಳೆ ಯಾಕೆ ಏನು ಅಂಥೇಳಿ ಇದ್ರ ಬಗ್ಗೆ ಹೇಳ್ತೇನೆ ಸ್ನೇಹಿತರೆ. ಯಾರಿಗಾದರೂ ಕುತೂಹಲ ಇದ್ದರೆ ಮೆಸೇಜ್ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಸೀರೆ ಬೇಕಾದರೆ ಪ್ಲೀಸ್
ನಂಬರ್ ಇದೆ ನಿಮ್ಮ ಹತ್ರ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಅದು ನಂಬರ್ ತೊಗೊಂಡು ಕಾಲ್ ಮಾಡ್ಬೋದು.